ಸ್ನೇಹಿತರೆ ನಮಸ್ಕಾರ. ಇಲ್ಲಿ ದರ್ಶನ್ ತುಗುದೀಪ್ ಅವರು ಜೈಲಿನಿಂದ ಹೊರಗಡೆ ಬಂದು ಈಗ ಡೆವಿಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಸಿನಿಮಾದ ಚಿತ್ರೀಕರಣವನ್ನ ಮಾಡಿ ಬೇಗ ಮುಗಿಸ್ಬೇಕು, ಬೇಗ ಸಿನಿಮಾವನ್ನ ತೆರೆಗೆ ತರಬೇಕು ಅನ್ನೋ ಇತ್ತೀಚೆಗೆ ಹೊರ ರಾಜ್ಯದಲ್ಲಿ ಅಂದ್ರೆ ರಾಜಸ್ಥಾನದಲ್ಲಿ ಶೂಟಿಂಗ್ ಏನ್ ನಡೀತು ನೋಡಿ, ಅಲ್ಲಿಗೆ ದರ್ಶನ್ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗಿದ್ರು. ಈ ಹಿಂದೆ ವಿದೇಶದಲ್ಲಿ ಶೂಟಿಂಗ್ ನಡೆದಂತಹ ವೇಳೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಹೋಗಿದ್ರು, ಮಗ ಕೂಡ ಇದ್ದ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತಿತ್ತು. ಆ ಘಟನೆಯನ್ನ ಈಗ ಯಾವಾಗ ವಿಜಯಲಕ್ಷ್ಮಿ ರಾಜಸ್ಥಾನಕ್ಕೂ ಕೂಡ ಹೋಗಿದ್ದಾರೆ ದರ್ಶನ್ ಜೊತೆಗೆ, ನಂತರ ಶೂಟಿಂಗ್ ಮುಗಿದ ಮೇಲೆ ಕೆಲವೊಂದಷ್ಟು ಜಾಗಗಳಿಗೆ ಸುತ್ತಾಟವನ್ನು ಮಾಡಿದ್ದಾರೆ ಅನ್ನೋಂಥ ವಿಚಾರ ಏನು ವೈರಲ್ ಆಯಿತು ನೋಡಿ. ಇದಾದ ಬಳಿಕ ಈಗ ಈ ಹಿಂದೆ ನಡೆದಂಥ ಒಂದು ಟೂರು ಅಥವಾ ಒಂದು ಸಿನಿಮಾ ಶೂಟಿಂಗ್ನ ಸಂದರ್ಭ, ಆಗ ನಡೆದಂಥ ಒಂದು ಘಟನೆ, ಆ ಘಟನೆಯಲ್ಲಿ ದರ್ಶನ್ ವರ್ತಿಸಿದಂಥ ರೀತಿ, ಇದರ ಬಗ್ಗೆ ಹಿರಿಯ ಸಿನಿಮಾ ಪತ್ರಕರ್ತರಾದಂತಹ ಗಣೇಶ್ ಕಾಸರಗೋಡು ಬಹಿರಂಗಪಡಿಸಿದ್ದಾರೆ. ಸಾಮಾನ್ಯವಾಗಿ ಅವರು ಯಾವುದಾದ್ರೂ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಡೌಟೇ ಬೇಡ. ಹಾಗೆಯೇ ಅವರು ಹೇಳುವಂಥ ವಿಚಾರವು ಕೂಡ ತುಂಬ ಸೂಕ್ಷ್ಮವಾಗಿರ್ತದೆ, ಅಲ್ಲಿ ಸಾಕಷ್ಟು ಅರ್ಥಗಳಿರ್ತವೆ. ಈಗಲೂ ಕೂಡ ಇದೇ ಹಿರಿಯ ಪತ್ರಕರ್ತರಾದಂಥ ಗಣೇಶ್ ಕಾಸರಗೋಡು ಅವರು ಈ ಹಿಂದೆ ಅಂದರೆ ಪೊರ್ಕಿ ಸಿನಿಮಾದ ಶೂಟಿಂಗ್ನ ವೇಳೆ ಸ್ವಿಟ್ಜರ್ಲ್ಯಾಂಡ್ಗೆ ದರ್ಶನ್ ಜೊತೆಗೆ ವೈಫು ಮಗ ಎಲ್ಲ ಹೋಗಿದ್ದರು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದ ಬಳಿಕ ದರ್ಶನ್ ರಿಯಾಕ್ಟ್ ಮಾಡಿದಂಥ ರೀತಿಯನ್ನು ನೋಡಿ ಇವರೇ ಗಣೇಶ್ ಕಾಸರಗೋಡು ಅವರೇ ಶಾಕ್ ಆಗಿದ್ರಂತೆ. ಹೀಗೂ ಒಬ್ಬ ಇರ್ತಾರ ವ್ಯಕ್ತಿಗಳು ಅಂತಲೂ ಕೂಡ ಆಶ್ಚರ್ಯಪಟ್ಟಿದ್ದಾರಂತೆ. ಹಾಗಾದರೆ ಏನಾಗಿತ್ತು ಅವತ್ತಿಗೆ, ದರ್ಶನ್ ಯಾವ ರೀತಿ ಅವತ್ತು ವರ್ತಿಸಿದ್ರು, ಏನು ಘಟನೆ ನಡೆದಿತ್ತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಒಬ್ಬ ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಕೆಲವು ಸಂದರ್ಭದಲ್ಲಿ ತುಂಬ ಕ್ರೂರವಾಗಿ, ತುಂಬ ಮಾಸವಾಗಿ ವರ್ತನೆ ಮಾಡ್ತಾರೆ ಅಂತೇಳಿ ಕಂಡರೂ ಕೂಡ ಮನಸ್ಸಿನಿಂದ ತುಂಬ ಒಳ್ಳೆಯವರು ಅನ್ನೋದಕ್ಕೆ ಸಾಕ್ಷಿ ಸಾಕಷ್ಟಿದ್ದಾವೆ. ಜೊತೆಗೆ ಸಹಾಯ ಅನ್ನುವಂಥ ಒಂದು ಪದಕ್ಕೆ ಪರ್ಯಾಯವಾದಂಥ ಅರ್ಥ ಅಂತ ಹೇಳಿದ್ರೆ ಅದು ಇದೇ ದರ್ಶನ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಮಾಡಿರುವಂಥ ಸಹಾಯ ಮತ್ತು ದರ್ಶನ್ ಒಂದಷ್ಟು ಜನರಿಗೆ ಕೊಟ್ಟಿರುವಂತಹ ಸಹಕಾರದ ಬಗ್ಗೆ ನೀವು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ, ಅಷ್ಟು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಆ ವ್ಯಕ್ತಿಗೆ ಬಿಟ್ಟರೆ ದರ್ಶನ್ಗೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೂ ಕೆಲವು ಆ ವ್ಯಕ್ತಿಗೆ ಗೊತ್ತಿಲ್ಲ ಯಾರು ಸಹಾಯ ಮಾಡಿರೋದು. ಆ ರೀತಿಯೂ ಕೂಡ ಸಹಾಯವನ್ನು ಮಾಡಿದ್ದಾರೆ. ಮಾಡಿದಂಥ ಸಹಾಯ ಎಡಗೈಗೆ ಗೊತ್ತಾಗದಿರುವ ಹಾಗೆ ಗುಟ್ಟಾಗಿ ಕಾಪಾಡಿಕೊಂಡು ಬರ್ತಾರೆ. ಯಾರ ಬಳಿಯೂ ಕೂಡ ಈ ವಿಚಾರವನ್ನು ಮಾತನಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಹಿಂದೆ ಇದೇ ಬುಲೆಟ್ ಪ್ರಕಾಶ್ಗೆ ಮಾಡಿದಂಥ ಸಹಾಯವನ್ನು ಬುಲೆಟ್ ಹೇಳೋಕ್ಕೆ ಹೋದಾಗ ದರ್ಶನ್ ಹೇಳೋಕ್ಕೆ ಬಿಡಲಿಲ್ಲ. ಆ ರೀತಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡೋದಕ್ಕೆ ದರ್ಶನ್ ಮನಸ್ಸು ಮಾಡ್ತಾರೆ. ಅದಕ್ಕೆ ದರ್ಶನ್ ಸಾಕಷ್ಟು ಜನರಿಗೆ ಇಷ್ಟ ಆಗೋದು ಅಂತಲೇ ಇಟ್ಕೊಳ್ಳಿ. ದೇವರು ಏನೇ ಕೆಟ್ಟದ್ದು ಮಾಡಿದ್ರೂ ಕೂಡ ದರ್ಶನ್ಗೆ ಒಂದಷ್ಟು ಒಳ್ಳೇದು ಮಾಡೋದು ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಇರ್ಬೋದು. ಇದೀಗ ಇದೇ ದರ್ಶನ್ ಒಳ್ಳೆತನದ ಬಗ್ಗೆ ಹಿರಿಯ ಸಿನಿಮಾ ಪತ್ರಕರ್ತರಾದಂತಹ ಗಣೇಶ್ ಕಾಸರಗೋಡು ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕನ್ನಡದ ಒಂದು ಸಂದರ್ಶನದಲ್ಲಿ ಇವರು ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ನು ಇತ್ತೀಚೆಗೆ ಈ ರಾಜಸ್ಥಾನಕ್ಕೆ ಹೋಗಿದ್ರಲ್ಲ ಡೆವಿಲ್ ಶೂಟಿಂಗ್ ವೇಳೆ, ಆ ಸಂದರ್ಭದಲ್ಲಿ ಹೆಂಡತಿ ಮಗನನ್ನು ಕರ್ಕೊಂಡು ಹೋಗಿದ್ರು. ಇದೇ ರೀತಿ ಪೊರ್ಕಿ ಸಿನಿಮಾದ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೂಟಿಂಗ್ ನಡೀತಿತ್ತು. ಆಗಲೂ ಕೂಡ ಇಲ್ಲಿ ಹೆಂಡತಿ ಮತ್ತು ಮಗನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ದರ್ಶನ್. ಆಗ ಒಂದು ಘಟನೆ ನಡೆದಿತ್ತು. ಆ ಘಟನೆಯನ್ನು ಇಲ್ಲಿ ಇವರು ನೆನೆಸ್ಕೊಳ್ತಾರೆ. ಸಾಮಾನ್ಯವಾಗಿ ದರ್ಶನ್ ಕಾಲ್ ಶೀಟ್ ಸಿಗೋದೇ ಕಷ್ಟ. ಯಾಕಂತ ಹೇಳಿದ್ರೆ ದರ್ಶನ್ ಅಷ್ಟು ಬ್ಯುಸಿಯಾಗಿರ್ತಾರೆ. ಆ ಸನ್ನಿವೇಶದಲ್ಲಿ ದರ್ಶನ್ ಅವರು ಪೊರ್ಕಿ ಸಿನಿಮಾದ ಕಾಲ್ ಶೀಟನ್ನು ಕೊಡ್ತಾರೆ. ಈ ಸಿನಿಮಾದ 2 ಸಾಂಗ್ಗಳಿಗೆ ಶೂಟಿಂಗ್ ಮಾಡೋಕ್ಕಂತ ಹೇಳಿ ನಾವೆಲ್ಲರೂ ಕೂಡ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿರ್ತೀವಿ. ಅದರಂತೆ ಅವರು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಕೊಡ್ತಾರೆ ಕೂಡ. ಹಾಗೆಯೇ ಈ ಸಂದರ್ಭದಲ್ಲಿ ಒಂದು ದಿನ ನಾವು ಸ್ವಿಟ್ಜರ್ಲ್ಯಾಂಡ್ ಪ್ಲ್ಯಾನ್ ಮಾಡ್ತೀವಿ, ಪ್ಲ್ಯಾನ್ ಸಕ್ಸಸ್ ಆಗುತ್ತೆ, ಹೋಗ್ತೀವಿ. ಅಲ್ಲಿ ಶೂಟಿಂಗಾಗಿ ನಾವೆಲ್ಲರೂ ಕೂಡ ಹೋದಾಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಕೂಡ ಬಂದಿದ್ರಂತೆ. ಯಾರ ಜೊತೆಗೆ? ದರ್ಶನ್ ಜೊತೆಗೆ. ಈ ವೇಳೆ ಅವರು ವಿದೇಶದ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು. ವಿಜಯಲಕ್ಷ್ಮಿ ಅವರು ಹೋಟೆಲ್ನಲ್ಲಿ ಇಟ್ಟಿದ್ದಂತಹ ಬ್ಯಾಗ್ನಲ್ಲಿ ಸುಮಾರು 3 ಲಕ್ಷ ಬೆಲೆ ಬಾಳುವಂಥ ಆಭರಣವೊಂದನ್ನು ಇಟ್ಟಿದ್ದರು. ಆವತ್ತಿಗೆ 3 ಲಕ್ಷ, ಪೊರ್ಕಿ ಸಿನಿಮಾ ಬಂದಂಥ ಸಂದರ್ಭದಲ್ಲಿ 3 ಲಕ್ಷ ಅಂತ ಹೇಳಿದ್ರೆ ಇವತ್ತಿಗೆ ಬಹುಶಃ 3 ಪಟ್ಟು ಅಂದರೆ 9 ಲಕ್ಷ, ಹೆಚ್ಚು ಕಡಿಮೆ 10 ಲಕ್ಷ ಅಂತಲೇ ಹಿಡ್ಕೊಳ್ಳಿ. 10 ಲಕ್ಷ ವ್ಯಾಲ್ಯೂನ ಒಂದು ಆಭರಣ ಇಟ್ಟಿದ್ರಂತೆ ಬ್ಯಾಗ್ನಲ್ಲಿ. ಆದರೆ ಆ ಆಭರಣ ಅಂದರೆ ಆ ಚಿನ್ನದ ಒಡವೆ ಕಳ್ಳತನ ಆಗುತ್ತೆ. ಬೇರೆ ದೇಶದ ಪ್ರವಾಸಿನೊಬ್ಬ ಆ ಆಭರಣವನ್ನು ಕದ್ದು ಪರಾರಿ ಆಗಿದ್ದ. ಕೊನೆಗೂ ಕೂಡ ಆ ಒಡವೆ ಸಿಗಲೇ ಇಲ್ಲ, ಅದು ಬೇರೆ ವಿಚಾರ. ಆದರೆ ಆ ಕಳ್ಳತನದ ವಿಚಾರ ದರ್ಶನ್ಗೆ ಗೊತ್ತಾದಾಗ ದರ್ಶನ್ ರಿಯಾಕ್ಟ್ ಮಾಡಿದಂಥ ರೀತಿ, ಇವರೆಲ್ಲ ಏನು ಅಂದ್ಕೊಂಡಿದ್ರು, ದರ್ಶನ್ ತುಂಬ ರಫ್ ಆ್ಯಂಡ್ ಟಫು, ದರ್ಶನ್ ರೊಚ್ಚಿಗೆ ಹೇಳ್ತಾರೆ, ಸಿಟ್ಟಿಗೆ ಹೇಳ್ತಾರೆ, ನಾಯನರ್ಕ ಹೋಗಿದ್ದಾರೆ. ಜೊತೆಗೆ ಇಲ್ಲ ಅದು ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದು ಕೂರುತ್ತಾರೆ. ಸಿನಿಮಾ ತಂಡದ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ, ಹೋಟೆಲ್ ವಿರುದ್ಧ ಸಿಟ್ಟಿಗೆ ಹೇಳ್ತಾರೆ, ಹೀಗೆಲ್ಲ ಅಂದ್ಕೊಂಡಿದ್ದರಂತೆ. ಬಟ್ ದರ್ಶನ್ ಅಲ್ಲಿ ವರ್ತನೆ ಮಾಡಿದಂಥ ರೀತಿ ಡಿಫ್ರೆಂಟು. ವಿಜಯಲಕ್ಷ್ಮಿ ಅವರ ಒಡವೆ ಕಳವಾದಾಗ ನಾವೇ ಅದಕ್ಕೆ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ.
ಯಾಕಂತ ಹೇಳಿದ್ರೆ ಅದು ಸಿಗೋದಿಲ್ಲ. ಅವನು ಬೇರೆ ದೇಶದವನಾಗಿರೋದ್ರಿಂದ ಕದ್ಕೊಂಡು ಓಡೋಗಿರ್ತಾನೆ. ಯಾರು ಏನು ಎಂತ ಏನು ಕೂಡ ಪತ್ತೆ ಹಚ್ಚೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಇವ್ರು ಹೇಳ್ತಾರಂತೆ, "ನೀವು ನಮ್ಮ ಜೊತೆಗೆ ಬಂದಿದ್ದಲ್ವಾ, ನಮ್ಮಿಂದ ಆದಂಥ ಎಡವಟ್ಟಲ್ವಾ, ನಾವೇ ಅಮೌಂಟ್ ಕೊಡ್ತೀವಿ" ಅಂತೇಳಿ ಹೇಳ್ತಾರಂತೆ. ಯಾಕಂದರೆ ನಮ್ಮ ಸಿನಿಮಾದ ಶೂಟಿಂಗಿಗೆ ಬಂದಾಗ ಈ ಘಟನೆ ನಡೆದಿರೋದ್ರಿಂದ ಆ ಹಣವನ್ನು ನಾವೇ ಕೊಡೋದಕ್ಕೆ ಮುಂದಾದ್ವಿ, ಅದು ನ್ಯಾಯ ಕೂಡ ಅಲ್ವಾ ಅಂತ ಹೇಳ್ಬಿಟ್ಟು ಇವರೇ ಕೊಡೋದಕ್ಕೆ ಮುಂದಾಗ್ತಾರೆ. ಬಟ್ಟು ಇಲ್ಲಿ ನೋಡಿ, ದರ್ಶನ್ನು ಅದಕ್ಕೆ ಒಪ್ಪಲೇ ಇಲ್ಲ ಅಂತೆ. ಯಾವ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಬದಲಿಗೆ ಕಳುವಾದಂಥ ಆ ಬ್ಯಾಗ್ ಸಿಕ್ಕರೆ ನಮ್ಮ ಅದೃಷ್ಟ, ಇಲ್ಲದಿದ್ದರೆ ಅದು ನಮ್ಮದಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗೋಣ ಅಂತೇಳಿ ಹೇಳಿಬಿಟ್ರಂತೆ. ಸಿನಿಮಾ ಪತ್ರಕರ್ತರ ಬಳಿ ದರ್ಶನ್ ಕೊನೆಗೂ ಕೂಡ ಹಣವನ್ನು ತೆಗೆದೇ ಕೊಳ್ಳಲಿಲ್ಲ. ಯಾರು ಗಣೇಶ್ ಕಾಸರಗೋಡು ಅಂತಲ್ಲ, ಯಾರ ಜೊತೆಗೂ ಕೂಡ ಹಣವನ್ನೇ ಪಡೀಲಿಲ್ಲ. ಇಡೀ ತಂಡದವರು ಹಣವನ್ನು ಕೊಡೋಕ್ಕೆ ಮುಂದೋದ್ರೆ ಸುತಾರಾಮ್ ಒಪ್ಪಲಿಲ್ಲ. ದರ್ಶನ್ ಅವರನ್ನು ಹೊಗಳಿಕೊಂಡು ಅಥವಾ ತೆಗೆದುಕೊಂಡು ನನಗೇನೂ ಆಗಬೇಕಾಗಿಲ್ಲ, ಆದರೆ ನಾನು ಕಂಡಂಥ ದರ್ಶನ್ ಏನು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲೇಬೇಕು. ಆ ಕಾಲದಲ್ಲಿ ಯಾರೂ ಕೂಡ ಒಂದು ಪೈಸೆ ಬಿಚ್ಚೋದಿಲ್ಲ. ಹಾಗಿರುವಾಗ ಅವರ ಕಲಾವಿದರ ಬದುಕಿಗೆ ಆಸರೆಯಾಗಿದ್ದರು. ದರ್ಶನ್ ಅವ್ರಿಗೆ ಈಗಾಗಲೇ ಅವರದ್ದೇ ಆದಂತಹ ಸಮಸ್ಯೆಗಳಿದ್ದಾವೆ. ಇಂಥ ಸಂದರ್ಭದಲ್ಲೂ ಕೂಡ ಅವರು ಬೇರೆ ಕಲಾವಿದರ ಬದುಕಿಗೆ ಬೆಳಕಾದರೂ ಅದು ದರ್ಶನ್ ಅವರ ಹೃದಯವಂತಿಕೆ ಅಂತೇಳಿ ಹೊಗಳುವಂಥ ಸಂದರ್ಭದಲ್ಲಿ ಗಣೇಶ್ ಕಾಸರಗೋಡು ಈ ಮಾತನ್ನು ಹೇಳ್ತಾರೆ. ಅಂದರೆ ನಿಮಗೆ ನೆನಪಿಸೋಕೆ ಹೇಳ್ತಿದ್ದೀನಿ, ಏನು ಈ ಮೊನ್ನೆ ಶೈಲಶ್ರೀ ಸುದರ್ಶನ್ ಅವರಿಗೆ ದರ್ಶನ್ ಒಂದು 50,000 ರೂಪಾಯಿ ಹಣವನ್ನು ಕೊಟ್ಟು ಕಳಿಸಿದ್ರು ನೋಡಿ. ಈ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಿರೋ ಟೈಮ್ ಇದೆಯಲ್ಲ, ಇದನ್ನು ನಾವು ಆಲೋಚನೆ ಮಾಡ್ಬೇಕನ್ರಿ, ಸುಮ್ಮನೆ ಅಲ್ಲ. ದರ್ಶನ್ ಯಾವ ಸಂದರ್ಭದಲ್ಲಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಅವ್ರದ್ದೇ ಆದಂಥ ಸಾಕಷ್ಟು ಸಮಸ್ಯೆಗಳು, ಬೇರೆ ಯಾರ್ದೂ ಅಲ್ಲ. ಇದರಿಂದ ಹೊರಗೆ ಬಂದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಅವರಿದ್ದಾರೆ. ಈ ಸಂದರ್ಭದಲ್ಲಿ ಡೆವಿಲ್ ಶೂಟಿಂಗ್ ಬೇರೆ, ಒಂಥರ ಅವ್ರ ಬದುಕು ಹೆಂಗಾಗಿದೆ, ಹೆಕ್ಟಿಕ್ ಆಗಿರುತ್ತೆ. ಸಾಲು ಸಾಲು ವಿಚಾರಗಳು ತಲೆಯಲ್ಲಿ ಓಡ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯವನ್ನು ಮಾಡಿತು ಅಂತ ಹೇಳಿದ್ರೆ ಅದು ವಿಶೇಷ ಅಲ್ವಾ. ಆ ರೀತಿಯಾದಂಥ ವ್ಯಕ್ತಿಗಳು ನಮ್ಮ ನಡುವೆ ಸಿಗೋದಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ವಿಚಾರವನ್ನು ಹೇಳುವಾಗ ಈ ವಿಚಾರವನ್ನು ಕೂಡ ಗಣೇಶ್ ಕಾಸರಗೋಡು ಅವರು ಹೇಳಿದರು. ಅಂದರೆ ಶೈಲಶ್ರೀ ಸುದರ್ಶನ್ ಅವರಿಗೆ ದರ್ಶನ್ ಮಾಡಿದಂಥ ಸಹಾಯ ಎಷ್ಟು ಇಂಪಾರ್ಟೆಂಟು ಮತ್ತು ಯಾವ ಗಳಿಗೆ ಬೇರೆ ಯಾರಾದರೂ ಮಾಡಿದ್ರೇನ್ರಿ? ಗಿರಿಜಾ ಲೋಕೇಶು ದರ್ಶನ್ ಇಬ್ಬರನ್ನು ಹೊರತುಪಡಿಸಿ ಇವತ್ತಿಗೂ ಕೂಡ ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ಮಾಡ್ತಾರೆ? ಅವ್ರು ಯಾರೂ ಕೂಡ ಆ ಮನಸ್ಥಿತಿ ಉಳ್ಳವರಲ್ಲ. ಆ ಕಾರಣಕ್ಕೋಸ್ಕರನೇ ದರ್ಶನ್ ಇಷ್ಟ ಆಗ್ತಾರೆ. ಇಲ್ಲಿ ಅವತ್ತು ಕೂಡ ಹೇಳ್ಬೋದಾಗಿತ್ತು, ಇಲ್ಲ ರೀ, ನೆಕ್ಲೆಸ್ಸು ನನ್ನ ಹೆಂಡ್ತಿದ್ದು, ನಾನು ದುಡಿದು ಸಂಪಾದನೆ ಮಾಡಿದಂತಹ ಹಣದ್ದು, ದಯವಿಟ್ಟು ಬೇರೆ ನೆಕ್ಲೆಸನ್ನು ಕೊಡಿಸಿ, ಇಲ್ಲ ಅದನ್ನೇ ಹುಡುಕಿಸಿ ಕೊಡಿ, ಇಲ್ಲಾಂದರೆ ನಾನು ಇಲ್ಲಿಂದ ತೆರಳೋದಿಲ್ಲ ಅಥವಾ ಹೋಟೆಲ್ ಅವರ ವಿರುದ್ಧನೂ ಕೂಡ ಸಿಟ್ಟಿಗೆ ಹೇಳ್ಬೋದಾಗಿತ್ತು. ಏನೂ ಕೂಡ ಮಾಡಲಿಲ್ಲ ದರ್ಶನ್. ನಿಜವಾಗ್ಲೂ ಕೂಡ ಇವರಿಗೆ ಅಚ್ಚರಿ ಆಯ್ತಂತೆ, ದರ್ಶನ್ ಇಷ್ಟು ಒಳ್ಳೆಯವರ ಅಂತೇಳಿ ನಮ್ಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಆ ಕೊನೆಗೆ ಅದನ್ನು ಹೇಳ್ತಾರೆ, ನನ್ನನ್ನು ಹೊಗಳು ಬಟ್ಟ ಅಂತಲೂ ಕೂಡ ತಿಳ್ಕೊಳ್ಬೋದು, ನನಗೆ ಅದರಿಂದ ಏನೂ ಕೂಡ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಗಣೇಶ್ ಕಾಸರಗೋಡು ಅವರು ಹೇಳ್ತಾರೆ. ಈ ಕಾರಣಕ್ಕೆ ದರ್ಶನ್ ಇಷ್ಟ ಆಗೋದ್ರಿ, ಈ ಒಳ್ಳೆತನಕ್ಕೆ ದರ್ಶನ್ ಇಷ್ಟ ಆಗೋದು. ದರ್ಶನ್ ವೈಯಕ್ತಿಕವಾಗಿ ಈ ರೇಣುಕಸ್ವಾಮಿಯ ಒಂದು ಪ್ರಕರಣದಲ್ಲಿ ಸಿಲ್ಕೊಂಡಿರ್ಬೋದು, ಜೊತೆಗೆ ಈ ಹಿಂದೆ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಆಗಿರ್ಬೋದು, ಎಲ್ಲದೂ ಕೂಡ ಕರೆಕ್ಟ್. ಬಟ್ ಆದರೆ ದರ್ಶನ್ ಅವರ ಇನ್ನೊಂದು ಮುಖ ಇದೆಯಲ್ಲ, ಈ ಸಹಾಯ ಮಾಡುವಂಥ ಕರ್ಣನ ಮುಖ ಇದೆಯಲ್ಲ, ಇದು ಬಹುಶಃ ಎಲ್ರಿಗೂ ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ದರ್ಶನ್ ದರ್ಶನ್ ದರ್ಶನ್. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಅವರ ಈ ಒಳ್ಳೆಯ ವ್ಯಕ್ತಿತ್ವವನ್ನು ಬಗ್ಗೆ ವಿಚಾರಿಸಿದಾಗ ಗೊತ್ತಾದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.